ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Club ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, NT Club ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿದು 2 ಮಾರ್ಕ್ಸು ವೆರಿ ಇಂಪಾರ್ಟೆಂಟು, ಆಲ್ಮೋಸ್ಟ್ ಫಿಕ್ಸ್ಡ್ ಕ್ವಶನ್ಸು. ಇದು ಬಿಟ್ಟು ಬೇರೆ ಕೇಳೋದಿಲ್ಲ. ಯಾಕೆ ಕೇಳಿದರೆ ನಾನು ಆಲ್ಮೋಸ್ಟು 2018, 19, 20, 21 ಇದು ನನಗೆ ಸಿಗಲಿಲ್ಲ. 22, 23, 24, 25 ಇನ್ಕ್ಲೂಡಿಂಗ್ 26ನ ಮಾಡಲ್ ಕ್ವಶನ್ ಪೇಪರ್ಸ್ ಪ್ಲಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸು ಎಲ್ಲದನ್ನು ಸೇರಿ ಟೋಟಲ್ 19 ಕ್ವಶನ್ ಪೇಪರ್ಸನ್ನು ತೆಗೆದು, ಅಂದರೆ ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ಆ್ಯನ್ಯುವಲ್ ಕ್ವಶನ್ ಪೇಪರ್ಸು ಇದೆಲ್ಲ ಎಲ್ಲದನ್ನು ಸೇರಿ ಟೋಟಲ್ 19 ಕ್ವಶನ್ ಪೇಪರ್ಸನ್ನು ತೆಗೆದು ನಾನು ಈ ಕ್ವಶನ್ ಬ್ಯಾಂಕನ್ನು ಮಾಡಿದ್ದೇನೆ. ಸೊ ಇದು 2 ಮಾರ್ಕ್ಸ್ನ ಫಿಕ್ಸ್ಡ್ ಕ್ವಶನ್ಸ್, ಪಕ್ಕಾ ಫಿಕ್ಸ್ಡ್ ಕ್ವಶನ್ಸು. ನಾನು ಈ ಒಂದು ವೀಡಿಯೋದಲ್ಲಿ 3 ಚಾಪ್ಟರ್ಸ್ ಬಗ್ಗೆ ಮಾತಾಡ್ತೇನೆ. ಯಾಕಂತ ಕೇಳಿದರೆ ನಿಮಗೆ ಟೋಟಲ್ಲು 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಫ್ರಮ್ 3 ಚಾಪ್ಟರ್ಸ್, ದಟ್ ಈಸ್ 6 ಮಾರ್ಕ್ಸ್. ಕರೆಕ್ಟಾ? ಸೊ ಇದರಲ್ಲಿ ನೋಡಿ, ನಿಮಗೆ ಚಾಪ್ಟರ್ಸ್ಗಳು ಕೆಮಿಕಲ್ ಕೈನೆಟಿಕ್ಸ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಎರೆನ್ಸ್, ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಮತ್ತು ಬಯೋಮಾಲಿಕ್ಯೂಲ್ಸ್ ಬರುತ್ತೆ. ಇದು 2 ಮಾರ್ಕ್ಸ್. ಅದೇ ರೀತಿ ನಮ್ಮದು 3 ಮಾರ್ಕ್ಸಿನ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಪ್ಲಸ್ ಥಿಯರಿ ಕ್ವಶನ್ಸ್ ಅದನ್ನು ಕೂಡ ನಾನು PDF ಅನ್ನು ಮಾಡಿದ್ದೇನೆ. ಅದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೇನೆ. ಯಾರ್ಯಾರು ಇನ್ನೂ ಟೆಲಿಗ್ರಾಮ್ ಲಿಂಕ್ ಇದಕ್ಕೆ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದರಲ್ಲೂ ಕೂಡ ಆಲ್ಮೋಸ್ಟ್ 19 to 20 ಕ್ವಶನ್ ಪೇಪರ್ಸನ್ನು 19 to 20 ಕ್ವಶನ್ ಪೇಪರ್ಸ್ ಫ್ರಮ್ 2018 to 26 ಇನ್ಕ್ಲೂಡಿಂಗ್ ಮಾಡಲ್ ಕ್ವಶನ್ ಪೇಪರ್, ಪ್ರಿಪರೇಟರಿ ಕ್ವಶನ್ ಪೇಪರ್ಸ್, ದಿಸ್ ಇಯರ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಪ್ಲಸ್ ಪ್ರೀವಿಯಸ್ ಇಯರ್ಸ್ ಆ್ಯನ್ಯುವಲ್ ಕ್ವಶನ್ ಪೇಪರ್, ಆ್ಯನ್ಯುವಲ್ 1, 2, 3 ಅದೆಲ್ಲದನ್ನು ನೋಡಿ ಮಾಡಿರುವಂಥ 3 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿತ್ ಸೊಲ್ಯೂಷನ್ಸ್, 3 ಮಾರ್ಕ್ಸ್ ಥಿಯರಿ ಕ್ವಶನ್ಸ್ ವಿತ್ ಸೊಲ್ಯೂಷನ್ಸ್ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೇನೆ. ಇದರದ್ದು ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಏನು ವಿತ್ ಕ್ವಶನ್ಸ್, ಇದರದ್ದು ಆನ್ಸರ್ಸ್ ಇಲ್ಲ. ಆನ್ಸರ್ಸ್ ಅಂತ ಹೇಳಿದರೆ ಕ್ವಶನ್ ಜೊತೆ ಹಿಂಟನ್ನು ಕೊಟ್ಟಿದ್ದೇನೆ ಆನ್ಸರ್ಸಿಗೆ. ಓಕೆ, ಸೊ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೇನೆ. ಯಾರ್ಯಾರು ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂದರೆ 100% ಇದೇ ಬಂದೇ ಬರುತ್ತೆ. ಯಾಕಂತ ಕೇಳಿದರೆ ಆಲ್ಮೋಸ್ಟ್ 19 ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್, ಆ್ಯನ್ಯುವಲ್ ಕ್ವಶನ್ ಪೇಪರ್, ಆ್ಯನ್ಯುವಲಲ್ಲಿ 1, 2, 3 ಎಲ್ಲದನ್ನೂ ಮಾಡಿದ್ದೇನೆ. ಸೊ ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಶೋರ್. ಓಕೆ, ಸೊ ನಿಮಗೆ 2 ಮಾರ್ಕ್ಸ್ನ ಕ್ವಶನ್ಸ್ಗಳು ಬಂದಾಗ ಕೆಮಿಕಲ್ ಕೈನೆಟಿಕ್ಸ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಎರೆನ್ಸ್, ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಮತ್ತು ಬಯೋಮಾಲಿಕ್ಯೂಲ್ಸಿಂದ ಬರುತ್ತೆ. ಓಕೆ, ಸೊ ನಾನಿಲ್ಲಿ 3 ಚಾಪ್ಟರ್ಸನ್ನು ಲಿಸ್ಟ್ ಮಾಡ್ತಾ ಇದ್ದೇನೆ. ಇನ್ನು ಉಳಿದಿರೋ 2 ಚಾಪ್ಟರ್ಸನ್ನು ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ವಿತ್ 5 ಚಾಪ್ಟರ್ಸ್, ಆಲ್ 5 ಚಾಪ್ಟರ್ಸನ್ನು ಕ್ವಶನ್ಸನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೇನೆ PDF ಅನ್ನು. ಓಕೆ, ಸೊ ಈಗ ಕೆಮಿಕಲ್ ಕೈನೆಟಿಕ್ಸ್ ಅಂತ ಬಂದಾಗ ನಾನೊಂದು 10 to 12 ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೇನೆ. ನನಗೆ ಅದು 1 ಟೈಮ್ ರಿಪೀಟ್ ಆಗಿರೋದನ್ನು ಮಾಡಿದ್ದೇನೆ ಆ್ಯಂಡ್ 2 times 3 times ರಿಪೀಟ್ ಆಗಿರೋ ಎಲ್ಲ ಕ್ವಶನ್ಸು ಇದೆ ಇದರಲ್ಲಿ. ಆಯಿತಾ? ಫಸ್ಟ್ ಕ್ವಶನ್, ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮೊಲಿಕ್ಯುಲಾರಿಟಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಸೆಕೆಂಡ್, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದ ರೇಟ್ ಆಫ್ ರಿಯಾಕ್ಷನ್ನು. Define half-life period of a reaction. Write the relation between half-life period and initial concentration for zero order reaction. Next, define collision frequency. Mention any one factor that affects the effective collisions. Mention any one factor. Then show that half-life of a first order reaction is independent of initial concentration of reactants. ಇದು. Next, what is pseudo first order reaction with an example. What are the 2 criteria for effective collisions between molecules in a chemical reaction. Next, a first order reaction has a rate constant. ಇದು ಆ್ಯಕ್ಚುಲಿ ಪ್ರಾಬ್ಲಮ್ 1 year ಕೇಳಿದ್ದಾರೆ. K is equals to 5.5 into 10 raised to -4 per second. Calculate the half life period. And for the reaction H2 plus I2 is equals to 2HI. Draw the diagram showing a plot of potential energy versus reaction coordinate to explain the role of activated complex in a reaction. ಓಕೆ, ಸೊ ನಾನು ಏನು ಮಾಡಿದ್ದೇನೆ ಪ್ರತಿ ಚಾಪ್ಟ್ರಲ್ಲಿ ಈ PDF ಅಲ್ಲಿ ಏನು ಮಾಡಿದ್ದೇನೆ ಅಂತ ಕೇಳಿದರೆ, ನಿಮಗೆ ಶೇರ್ ಮಾಡುವಂಥ PDF ಅಲ್ಲಿ ಹೇಗೆ ಮಾಡಿದ್ದೇನೆ ಅಂತ ಕೇಳಿದರೆ, ಪ್ರತಿ ಚಾಪ್ಟ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ನೀವು ಕಲೀಲೇಬೇಕು ಅದನ್ನು ಕೂಡ ಲಿಸ್ಟ್ ಮಾಡಿದ್ದೇನೆ. ಓಕೆ, ಇಂಪಾರ್ಟೆಂಟ್ ಟಾಪಿಕ್ಸ್. ಅದಾದ ನಂತರ ಇವೆರಡು ಕ್ವಶನ್, ಐರನ್ 3 ಕ್ಯಾಟಲಿಸಿಸ್ ದ ರಿಯಾಕ್ಷನ್ ಬಿಟ್ವೀನ್ ಅಯೋಡೈಡ್ ಆ್ಯಂಡ್ ಪರ್ ಸಲ್ಫೇಟ್ ಅಯಾನ್ಸ್. ದಟ್ ಈಸ್ ದ ಫಾರ್ಮುಲಾ 2I plus S2O2 O8 2- ಇದು ಚಾರ್ಜ್ ವಿಚ್ ಗಿವ್ಸ್ I2 plus 2SO4 2I. ಅಂದರೆ ಏನಿಲ್ಲ, ಅಂದರೆ ಐರನ್ 3 ಕ್ಯಾಟಲಿಸಿಸ್ ದ ರಿಯಾಕ್ಷನ್ ಬಿಟ್ವೀನ್ ಅಯೋಡೈಡ್ ಆ್ಯಂಡ್ ಪರ್ ಸಲ್ಫೇಟ್. ಇದನ್ನು ಎಕ್ಸ್ಪ್ಲೈನ್ ದ ಕ್ಯಾಟಲಿಟಿಕ್ ಆ್ಯಕ್ಷನ್ ಆಫ್ ಐರನ್ 3 ಯೂಸಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಅವ್ರು ಹೇಳಿದ್ದಾರೆ. ಲಾಸ್ಟ್ ಒನ್, ಡ್ರಾ ದ ಗ್ರಾಫ್ ಯಾವುದ್ರದ್ದು ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ ಫಾರ್ ಕ್ಯಾಟಲೈಸ್ಡ್ ಆ್ಯಂಡ್ ಅನ್ಕ್ಯಾಟಲೈಸ್ಡ್ ರಿಯಾಕ್ಷನ್ ಇಂಡಿಕೇಟಿಂಗ್ ಎನರ್ಜಿ ಆಫ್ ಆಕ್ಟಿವೇಶನ್ ಇನ್ ಈಚ್ ಕೇಸ್. ವಾಟ್ ಈಸ್ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಆನ್ ದ ಗಿಬ್ಸ್ ಎನರ್ಜಿ ಆಫ್ ದ ರಿಯಾಕ್ಷನ್. ಇದಿಷ್ಟು ನಿಮ್ಮದು ಚಾಪ್ಟರ್ 1 ಕೆಮಿಕಲ್ ಕೈನೆಟಿಕ್ಸಿಂದ ಟೋಟಲ್ 11 ಕ್ವಶನ್ಸನ್ನು ನಾನು ಮಾಡಿದ್ದೇನೆ. ಓಕೆ, ಟೋಟಲ್ 11 ಕ್ವಶನ್ಸ್ ಇದೆ. ಅದರಲ್ಲಿ ನಾನು ಕೊಡೋ PDF ಅಲ್ಲಿ ಏನಿರುತ್ತೆ ನಿಮಗೆ ಹಿಂಟ್ಸ್ ಇರುತ್ತೆ, ಇದಕ್ಕೆ ಏನು ಆನ್ಸರ್ ಅನ್ನೋದಕ್ಕೆ ಹಿಂಟ್ಸ್ ಇರುತ್ತೆ. ಓಕೆ,
ಸೊ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ನಾನು ಮಾಡಿದ್ದು ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಐರನ್ಸ್. ದಯವಿಟ್ಟು ನೀವು 3 ಚಾಪ್ಟರ್ಸಿಗೆ ಫಿಕ್ಸ್ ಆಗಬೇಡಿ, 4 ಚಾಪ್ಟರ್ಸ್ ಆದರೂ ಅಟ್ಲೀಸ್ಟ್ ಮಾಡಿ ಸೇಫರ್ ಸೈಡಲ್ಲಿ ಇರಲಿಕ್ಕೋಸ್ಕರ. ಓಕೆ, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಐರನ್ಸಿಂದ 8 ಕ್ವಶನ್ಸನ್ನು ಮಾಡಿದ್ದೇನೆ. ಅದರಲ್ಲಿ ಎಕ್ಸ್ಪ್ಲೈನ್ ವುಡ್ಸ್ ಅಥವಾ ಸ್ವಾಟ್ಸ್ ರಿಯಾಕ್ಷನ್ ವಿತ್ ಸುಟೇಬಲ್ ಕೆಮಿಕಲ್ ಇಕ್ವೇಷನ್, ರೈಟ್ SN2 mechanism for the conversion of chloromethane to methanol, explain fitting reaction with the suitable example. Next, what are optically active compounds, give the condition for the molecule to be optically active. ಇನ್ನೊಂದು ಕ್ವಶನ್ ಏನು ಕೇಳಿದ್ರು, ವಾಟ್ ಆರ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್, ಆಪ್ಟಿಕಲಿ ಆಕ್ಟಿವ್ ಸ್ಟ್ರಕ್ಚರ್ ಫಾರ್ ದ ಅಮೈನೋ ಆ್ಯಸಿಡ್ಸ್. ಗಿವನ್ ಅಮೈನೋ ಆ್ಯಸಿಡ್ಸಿಗೆ ಆಪ್ಟಿಕಲಿ ಆಕ್ಟಿವ್ ಸ್ಟ್ರಕ್ಚರ್ನ ಬರಲಿಕ್ಕೆ ಹೇಳ್ತಾರೆ, ಅಮೈನೋ ಆ್ಯಸಿಡ್ಸನ್ನು ಕೊಟ್ಟಿರ್ತಾರೆ. ನೆಕ್ಸ್ಟು ಕ್ಲೋರೋಬೆನ್ಸಿನ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ರಿಯಾಕ್ಟಿಂಗ್ ಫಿನಾಲ್ ವಿತ್ SOCl2, ಗಿವ್ ರೀಸನ್. ಈ ಕ್ವಶನ್ಗೆ ಕೇಳಿದ್ದಾರೆ, ಕ್ಲೋರೋಬೆನ್ಸಿನ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ರಿಯಾಕ್ಟಿಂಗ್ ಫೆನಾಲ್ ವಿತ್ SOCl2, ಗಿವ್ ರೀಸನ್. ಅದು ಬಿಟ್ಟರೆ ಕಂಪ್ಲೀಟ್ ದ ರಿಯಾಕ್ಷನ್ ಇದನ್ನು ಕೊಟ್ಟಿರ್ತಾರೆ, ರಿಯಾಕ್ಟೆಂಟ್ ಕೊಟ್ಟಿರ್ತಾರೆ. ಈಗ ಅದಕ್ಕೆ ಪ್ರಾಡಕ್ಟನ್ನು ಬರೀಬೇಕು, CH3Br ಪ್ಲಸ್ KCN ಸೈನೈಡ್, ಪೊಟ್ಯಾಷಿಯಂ ಸೈನೈಡ್, C2H5Br ಪ್ಲಸ್ COF2, ಅದರದ್ದು ನಿಮಗೆ ಪ್ರಾಡಕ್ಟನ್ನು ಬರಲಿಕ್ಕೆ ಹೇಳ್ತಾರೆ. ಓಕೆ, ಅದಾದಮೇಲೆ ಸ್ಟೇಟ್, ಇದು ಏನು ಹೇಳ್ತಾರೆ, ಒಂದು 2 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ರೂಲನ್ನು ಏನು ಹೇಳ್ತಾರೆ, ಸ್ಟೇಟ್ ಮಾಡಲಿಕ್ಕೆ ಹೇಳ್ತಾರೆ, ಪ್ಲಸ್ ಪ್ರಾಡಕ್ಟ್ ಯಾವುದು ಅಂತ ಕೇಳ್ತಾರೆ. ಯಾವುದಾದ್ರು ಒಂದು ಇದು ಕೊಟ್ಟು ಇಲ್ಲಿ 2-ಬ್ರೋಮೋ-ಬ್ಯೂಟೇನ್ ಕೊಟ್ಟಿದ್ದಾರೆ, ಯಾವುದು ಕೇಳ್ಬೋದು. ಓಕೆ, ಇದು ಸೈಡ್ಸ್ ವೆನ್ ರೂಲನ್ನು ಪಕ್ಕ ಕೇಳ್ತಾರೆ, ಒಂದು 2 ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ರೈಟ್ ದ IUPAC ನೇಮ್ ಆಫ್ ದ ಪ್ರಾಡಕ್ಟ್ ವೆನ್ ಇಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಡ್ರೈ ಅಸಿಟೋನ್, ನೇಮ್ ದ ರಿಯಾಕ್ಷನ್. ಓಕೆ, 8 ಕ್ವಶನ್ಸನ್ನು ನಾನು ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋ ಐರನ್ಸಿಂದ ಇದು ಮಾಡಿದ್ದೇನೆ, ಲಿಸ್ಟ್ ಮಾಡಿದ್ದೇನೆ. ಅದು ಬಿಟ್ಟರೆ 3rd ಚಾಪ್ಟರ್ ನಾನು ತೊಗೊಂಡಿರುವಂಥ 3rd ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಓಕೆ, ಈಸಿ ಚಾಪ್ಟರ್, ಅದಕ್ಕೋಸ್ಕರ ನಾನು ಬಯೋಮಾಲಿಕ್ಯೂಲ್ಸ್ ತೊಗೊಂಡಿದ್ದೇನೆ. ನೇಮ್ ದ ಹಾರ್ಮೋನ್ಸ್ ದಟ್ ಇನ್ಕ್ರೀಸಸ್ ಗ್ಲೂಕೋಸ್ ಲೆವೆಲ್ ಇನ್ ಬ್ಲಡ್. ಸೆಕೆಂಡ್ ಒನ್ ಕಂಟ್ರೋಲ್ಸ್ ಕಾರ್ಬೋಹೈಡ್ರೇಟ್ಸ್ ಮೆಟಾಬಾಲಿಸಮ್, ಅಥವಾ ಇದರಲ್ಲಿ ಗ್ಲೂಕೋಸ್ ಇನ್ಕ್ರೀಸಸ್ ಗ್ಲೂಕೋಸ್ ಲೆವೆಲ್ ಕೇಳ್ಬೋದು, ಅಥವಾ ರೆಗ್ಯುಲೇಟ್ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್ಡು ಕೇಳ್ಬೋದು. ಆಯಿತಾ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಆ್ಯಂಡ್ ಫೈಬ್ರಸ್ ಪ್ರೋಟೀನ್, ಐಡೆಂಟಿಫೈ ಪ್ರೋಟೀನ್ ಇನ್ ಹೇರ್ ಆ್ಯಂಡ್ ಪ್ರೋಟೀನ್ ಇನ್ ಎಗ್ ಅಲ್ಬಮಿನ್, ಗಿವ್ 1 ಡಿಫರೆನ್ಸ್. ಈಗ ನೋಡಿ, ನಿಮ್ಗೆ ಆ ಕ್ವಶನ್ನ ಕೇಳಿದಾಗ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನೋಡಿ, ಈಗ ನೇಮ್ ದ ಹಾರ್ಮೋನ್ ದಟ್ ಇನ್ಕ್ರೀಸಸ್ ಗ್ಲೂಕೋಸ್ ಲೆವೆಲ್ ಅಂತ ಕೇಳಿದ್ದಾರೆ ಅಲ್ವಾ. ಇದು ತುಂಬ ಟೈಮ್ ಕೇಳಿದಂಥ ಕ್ವಶನ್. ಇನ್ಕ್ರೀಸಸ್ ಗ್ಲೂಕೋಸ್ ಲೆವೆಲ್ ಅಂತ ಹೇಳಿದಾಗ ಇಲ್ಲಿ ನಿಮಗೆ ಅಂದರೆ ವಿಚ್ ರೆಗ್ಯುಲೇಟ್ಸ್ ದ ಗ್ಲೂಕೋಸ್ ಲೆವೆಲ್ ಅಂತ ಕೇಳಿದಾಗ ಇನ್ಸುಲಿನ್ ಏನು ಮಾಡುತ್ತೆ, ಲೋವರ್ಸ್ ದ ಬ್ಲಡ್ ಗ್ಲೂಕೋಸ್ ಅಲ್ವಾ. ನಿಮಗೀಗ ರೆಗ್ಯುಲೇಟ್ ಅಂತ ಕೇಳಿದಾಗ ವಿಚ್ ರೆಗ್ಯುಲೇಟ್ಸ್ ಅಂತ ಕೇಳಿದಾಗ ಲೋವರ್ಸ್. ಇದರಲ್ಲೂ ಕೂಡ ಇನ್ಸುಲಿನೇ, ಇನ್ಕ್ರೀಸಸ್ ಗ್ಲೂಕೋಸ್ ಲೆವೆಲ್ ಅಂತ ಹೇಳಿದಾಗ ಏನು ಗ್ಲೂಕೋಸೇ ಆಗುತ್ತೆ, ಇನ್ಸುಲಿನೇ ಆಗುತ್ತೆ. ಸರಿನಾ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂತ ಕೇಳಿದ್ದಾರೆ. ಕ್ವಶನ್ ಏನು ಕೇಳಿದವರು, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್. ನೀವು ಯಾವುದು ಕೂಡ ಕೊಡ್ಬೋದು, ಲೈಸೈನು, ವ್ಯಾಲೈನು ಯಾವುದು ಕೂಡ ಕೊಡ್ಬೋದು. ಅದಾದಮೇಲೆ ಫೈಬ್ರಸ್ ಪ್ರೋಟೀನಿಗೆ ಎಕ್ಸಾಂಪಲ್ ಕೊಡಲಿಕ್ಕೆ ಕೇಳಿದ್ದಾರೆ. ಫೈಬ್ರಸ್ ಪ್ರೋಟೀನಿಗೆ ಬೇಕಾದರೆ ನೀವು ಯಾವುದು ಕೊಡ್ಬೋದು, ಫೈಬ್ರಸ್ ಪ್ರೋಟೀನಿಗೆ ಕೆರಾಟಿನ್ ಕೊಡ್ಬೋದು, ಕೊಲಾಜಿನ್ ಕೊಡ್ಬೋದು, ಯಾವುದಾದ್ರೂ ಕೊಡ್ಬೋದು ಎಕ್ಸಾಂಪಲ್. ಓಕೆ, ಐಡೆಂಟಿಫೈ ಪ್ರೋಟೀನ್ ಇನ್ ಹೇರ್, ಐಡೆಂಟಿಫೈ ಮಾಡಲಿಕ್ಕೆ ಹೇಳಿದ್ದಾರೆ. ಯಾವುದರಲ್ಲಿ, ಪ್ರೋಟೀನ್ ಇನ್ ಹೇರ್ ಆ್ಯಂಡ್ ಪ್ರೋಟೀನ್ ಇನ್ ಎಗ್ ಅಲ್ಬಮಿನ್. ಹೇರಲ್ಲಿರುವಂಥ ಪ್ರೋಟೀನ್ ಯಾವುದು ಹೇಳಿ, ಕೆರಾಟಿನ್. ಎಗ್ ಅಲ್ಬಮಿನಲ್ಲಿರೋದು ಗ್ಲಾಬ್ಯುಲರ್ ಅಂತ ಕೊಟ್ಟರು, ಓಕೆ. ಅಲ್ಬಮಿನ್ ಅಂತ ಹೇಳಿದರು, ಓಕೆ. ಅದಾದಮೇಲೆ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ಬರಲಿಕ್ಕೆ ಕೇಳಿದ್ದಾರೆ. ಅಂದರೆ ಯಾವುದು, ಫೈಬ್ರಸ್ ವರ್ಸಸ್ ಗ್ಲಾಬ್ಯುಲರ್, ಅದರದ್ದು ಡಿಫ್ರೆನ್ಸನ್ನು ಬರಲಿಕ್ಕೆ ಕೇಳಿದ್ದಾರೆ. ರೈಟ್ ದ ರಿಯಾಕ್ಷನ್ ಶೋಯಿಂಗ್ ಗ್ಲೂಕೋಸ್ ಕಂಟೈನ್ಸ್ 5 ಹೈಡ್ರಾಕ್ಸಿಲ್ ಗ್ರೂಪ್. ಅಂದರೆ ರಿಯಾಕ್ಷನ್ನ ಬರಲಿಕ್ಕೆ ಕೇಳಿದ್ದಾರೆ, ಅದರಲ್ಲಿ 5 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇರಬೇಕು, ಮತ್ತೊಂದು ಆಲ್ಡಿಹೈಡ್ ಗ್ರೂಪ್ ಇರಬೇಕು. ಅದರಲ್ಲಿ ಯಾವುದನ್ನು ಬರಿಬೋದು ರಿಯಾಕ್ಷನ್ ನೀವು, ಗ್ಲೂಕೋಸ್ ಪ್ಲಸ್ ಎಸಿಟಿಕ್ ಅನ್ಹೈಡ್ರೈಡ್ ವಿಚ್ ಗಿವ್ಸ್ ಗ್ಲೂಕೋಸ್ ಪೆಂಟಾ ಅಸಿಟೇಟ್, ಅದನ್ನು ಬರಿಬೋದು. ಆಲ್ಡಿಹೈಡ್ ಗ್ರೂಪ್ಸಿಗೆ ಎಕ್ಸಾಂಪಲ್ ನೀವು ಟಾಲಿನ್ಸ್ ಬರಿಬೋದು, ಅಥವಾ ಅದನ್ನು ಏನಂತ ಕರೀತಾರೆ, ಫೇಲಿಂಗ್ ಟೆಸ್ಟ್ ಅಂತ ಕರೀತಾರೆ. ಟಾಲಿನ್ಸ್ ಅಂತ ಬರೆದು ಫೇಲಿಂಗ್ ಟೆಸ್ಟ್. ವಾಟ್ ಆರ್ ಹಾರ್ಮೋನ್ಸ್, ನಿಮ್ಮ ಹಾರ್ಮೋನ್ ದಟ್ ಮೀಡಿಯೇಟ್ಸ್ ರೆಸ್ಪಾನ್ಸಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಹಾರ್ಮೋನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಕೆಮಿಕಲ್ ಮೆಸೆಂಜರ್ಸ್. ಎಕ್ಸಾಂಪಲ್ ಅಡ್ರಿನಲಿನ್, ಓಕೆ, ಅಥವಾ ಅದನ್ನು ಎಪಿನೆಫ್ರೈನ್ ಅಂತ ಕರೀತಾರೆ, ಅಡ್ರಿನಲಿನ್, ಅಥವಾ ಅದನ್ನು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರೀತಾರೆ. ಓಕೆ, ಸೊ ಇದಕ್ಕೆಲ್ಲ ಹಿಂಟನ್ನು ನಾನು ಕೊಟ್ಟಿದ್ದೇನೆ, ಈ ಕ್ವಶನ್ಸಿಗೆ ಎಲ್ಲದಕ್ಕೂ ಹಿಂಟನ್ನು ನಾನು ಕೊಟ್ಟಿದ್ದೇನೆ. ರೈಟ್ ದ ರಿಯಾಕ್ಷನ್, ವಾಟ್ ಆರ್ ಹಾರ್ಮೋನ್ಸ್ ಇದಾಯಿತು. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಆ್ಯಂಡ್ ರೇಟ್ ಇಟ್ಸ್ ಫಂಕ್ಷನ್. ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ನೇಮ್ ಆನ್ ಆಪ್ಟಿಕಲಿ ಇನ್ಆಕ್ಟಿವ್ ನ್ಯಾಚುರಲಿ ಅಕ್ಕರಿಂಗ್ alpha amino acids. Write the Haworth structure of lactose. Name the 2 fat storing tissues found in human body that store fat soluble vitamins. Give 3-letter symbol of alpha amino acids which is optically inactive, first obtained from cheese. Write any 2 nitrogenous bases
ಕಾಮನ್ಲಿ ಫೌಂಡ್ ಇನ್ ಬೋತ್ RNA ಆ್ಯಂಡ್ DNA. ವಾಟ್ ಈಸ್ ದ ಫಂಕ್ಷನ್ ಆಫ್ ಫಾಲೋವಿಂಗ್ ಹಾರ್ಮೋನ್ಸ್? ಯಾವುದು ಫಾಲೋವಿಂಗ್ ಹಾರ್ಮೋನ್ಸ್ ಯಾವುದು? ಒಂದು ಇನ್ಸುಲಿನ್ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಎಪಿನೆಫ್ರೈನ್ ಬಗ್ಗೆ ಕೇಳಿದ್ದಾರೆ. ಆ್ಯಂಡ್ ಲಾಸ್ಟ್ ಕ್ವಶನ್, ನೇಮ್ ದ ಹಾರ್ಮೋನ್ ರಿಲೀಸ್ಡ್ ಡ್ಯೂ ಟು ರೈಸ್ ಇನ್ ಬ್ಲಡ್ ಗ್ಲೂಕೋಸ್ ಲೆವೆಲ್, ಮೆನ್ಷನ್ ದ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಪ್ರೆಸೆಂಟ್ ಇನ್ ದ ಹಾರ್ಮೋನ್. ಟೋಟಲ್ 13 ಕ್ವಶನ್ಸ್ ಇದೆ. ಇದ್ರ ಕ್ವಶನ್ಸ್ನ PDF ನಾನು ಶೇರ್ ಮಾಡ್ತೇನೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ವಿತ್ ಹಿಂಟ್ ಇದೆ. ಓಕೆ, 2 ಮಾರ್ಕ್ಸ್ಗೆ ಹಿಂಟ್ ಮಾತ್ರ ಕೊಟ್ಟಿದ್ದೇನೆ, 3 ಮಾರ್ಕ್ಸ್ನ ಥಿಯರಿ ಕ್ವಶನ್ಸ್ಗೆ ಆನ್ಸರ್ನು ಕೊಟ್ಟಿದ್ದೇನೆ, ಆ್ಯಂಡ್ ನಿಮ್ಮ ನ್ಯೂಮೆರಿಕಲ್ ಪ್ರಾಬ್ಲಮ್ಸಿಗೆ ಕೂಡ ಆನ್ಸರ್ಸನ್ನು ಕೊಟ್ಟಿದ್ದೇನೆ. ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಪ್ಲಸ್ 5 ಮಾರ್ಕ್ಸ್ ಇದು ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಇವತ್ತಿನ ಒಳಗಡೆ ನಿಮಗೆ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಇದಿಷ್ಟನ್ನು ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಪಕ್ಕ 100%. 50ಅಲ್ಲಿ ಆಲ್ಮೋಸ್ಟ್ 45 ಗ್ಯಾರಂಟಿ ಬರುತ್ತೆ, 45+. ಇನ್ನು ಉಳಿದಿರೋ 20 ಮಾರ್ಕ್ಸ್ ನೀವು ಏನು ಮಾಡಿ ಅಂತ ಕೇಳಿದರೆ, ಫಸ್ಟ್ ಇವತ್ತು 2 ಮಾರ್ಕ್ಸ್ ಫಸ್ಟಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ, ಮತ್ತು 3 ಮಾರ್ಕ್ಸ್ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಕ್ವಶನ್ಸ್ ದಯವಿಟ್ಟು ಇವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ನಾಳೆ ಹೇಗಿದ್ರು ಸ್ಯಾಟರ್ಡೆ ಸಂಡೇ ನಿಮ್ಮ ಟೈಮ್ ಸಿಗುತ್ತೆ. ಸ್ಯಾಟರ್ಡೆ ಏನು ಮಾಡಿ ಅಂತ ಕೇಳಿದ್ರೆ, ಇನ್ ಕೇಸ್ 3 ಮಾರ್ಕ್ಸಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾಳೆನೇ ಇಟ್ಕೊಳ್ಳೋದಾದರೆ ನಾಳೆ ಮಾರ್ನಿಂಗ್ ಒಳಗಡೆ 3 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿ. ಅದಾದಮೇಲೆ ಆಫ್ಟರ್ನೂನ್ನ ನಂತರ 5 ಮಾರ್ಕ್ಸನ್ನು ಕಂಪ್ಲೀಟ್ ಮಾಡಿ. ಓಕೆ, ಅದಾದ ನಂತರ ಸಂಡೇ ಕಂಪ್ಲೀಟ್ ರಿವಿಷನ್, ಎಲ್ಲಿವರೆಗೆ? ಒಂದು 3-4 o'clockವರೆಗೆ ಮಾತ್ರ. ಓಕೆ, ಸಂಡೇ ಕಂಪ್ಲೀಟ್ 4 o'clockವರೆಗೆ 2, 3, 5 ಮಾರ್ಕ್ಸ್ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್ ಎವ್ರಿಥಿಂಗ್. ಅದಾದಮೇಲೆ 5ನ ನಂತರ ಕಂಪ್ಲೀಟ್ ಆ ದಿನ ಸಂಡೇ ಈವ್ನಿಂಗ್ನ ನಂತರ 4ನ ನಂತರ 5ನ ನಂತರ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಷ್ಟೇ. ಅದಿಷ್ಟು ಮಾಡಿ ನೆಕ್ಸ್ಟ್ ಡೇ ಕಂಪ್ಲೀಟ್ ರಿವಿಷನ್ ಮಾಡ್ಕೊಂಡು ಹೋಗಿ ಅಷ್ಟೇ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ ಸ್ಟೂಡೆಂಟ್ಸು. ಇದರ PDF ನಮ್ಮ ಟೆಲಿಗ್ರಾಮ್ ಚಾನಲ್ ನಾನು ಹಾಕ್ತೇನೆ, ಆಲ್ರೆಡಿ ಹಾಕಿದ್ದೇನೆ. 3 ಮಾರ್ಕ್ಸ್ ಇದು ನ್ಯೂಮರಿಕಲ್ಸ್ ಮತ್ತು ಥಿಯರಿ ಕ್ವಶನ್ಸನ್ನು ಹಾಕಿದ್ದೇನೆ. ಮತ್ತು ಯಾರ್ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ನಿಮಗೆ 2 ಮಾರ್ಕ್ಸ್ ಇದು ಕೂಡ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೇನೆ. ತುಂಬ ಇಂಪಾರ್ಟೆಂಟ್, 100% ಇದೇ ಬರುತ್ತೆ. ಯಾಕಂತ ಕೇಳಿದ್ರೆ ಆಲ್ಮೋಸ್ಟ್ 19 ಕ್ವಶನ್ ಪೇಪರ್ಸನ್ನು ನಾನು ಪ್ರಿಪೇರ್ ಮಾಡಿರೋದು, ಸುಮ್ಮನೆ ಮಾಡಿರೋದಲ್ಲ. ಓಕೆ, ಅದಾದಮೇಲೆ ಪ್ರತಿ ಚಾಪ್ಟರ್ನ ಎಂಡಲ್ಲಿ ಯಾವ್ಯಾವ ಟಾಪಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ, ಎಷ್ಟು ಟೈಮ್ ಕೇಳಿದ್ದಾರೆ, ಮಸ್ಟ್ ರೀಡ್, ಅದನ್ನೆಲ್ಲ ಮಾಡಿದ್ದೇನೆ. ಬಟ್ ಎಲ್ಲ ಕ್ವಶನ್ಸನ್ನು ಮಾಡಿ. ಸೊ ನಾನು ಈ PDF ಏನು ಶೇರ್ ಮಾಡ್ತೇನೆ ಅದರಲ್ಲಿರೋ ಎಲ್ಲ ಕ್ವಶನ್ಸನ್ನು ಮಾಡಿ ಪಕ್ಕಾ ನೀವು ಸ್ಕೋರ್ ಮಾಡ್ಬೋದು, ಗ್ಯಾರಂಟಿ ಸ್ಕೋರ್ ಮಾಡ್ಬೋದು. ಔಟ್ ಆಫ್ 70 ನೀವೀಗ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ಮಾಡಿ ಆದಮೇಲೆ ಔಟ್ ಆಫ್ 70 55 to 65 ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.